ಜೈ ಹನುಮಾನ್. ಇವತ್ತು ನಾನು ನಿಮಗೆ ಬೇಗನೆ ಕ್ವಿಕ್ಕಾಗಿ ಆಗುವಂಥ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಎಲಿಗೆಂಟಾಗಿ ಎಕ್ಸಲೆಂಟಾಗಿರುತ್ತೆ ಈ ಒಂದು ರೆಸಿಪಿ. ಸೊ ನೀವಂತೂ ತುಂಬಾ ಇಷ್ಟಪಟ್ಟು ತಿಂತೀರ. ಬೇಗನೆ ಒಂದು 4-5 ನಿಮಿಷದಲ್ಲಿ ಈ ಒಂದು ರೆಸಿಪಿ ರೆಡಿನೇ ಆಗಿಬಿಡುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತುಪ್ಪ ಯೂಸ್ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ಇದು. ಸೊ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನೇನು ಡ್ರೈ ಫ್ರೂಟ್ಸ್ ಬೇಕು ಎಲ್ಲನೂ ಹಾಕ್ಕೊಬೋದು, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ. ಸೊ ನೀವು ಖರ್ಜೂರ ಸಹ ಸಣ್ಣ ಸಣ್ಣ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಗೋಲ್ಡಿಶ್ ಆಗೋವರೆಗೂ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ನಾವು ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ಕಂಪ್ಲೀಟ್ ಲೋ ಅಲ್ಲಿ ಇಟ್ಟಿರಬೇಕು. ಇವಾಗ ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಹಾಲು ಕುದಿಬೇಕು. ನೋಡಿ, ಇದು ಕೇರಾಮೃತ ಅವ್ರದ್ದು. ಸೊ ಬೆಲ್ಲ ಪೌಡರು. ಸೊ ಇದು ಆ್ಯಕ್ಚುಲಿ ಇದನ್ನು ನಾವು ಕಬ್ಬಿನಲ್ಲೂ ಅದರಲ್ಲಿ ಮಾಡೋದಲ್ಲ, ತೆಂಗಿನ ಮರದಲ್ಲಿ ಬರೋ ಹೂದಲ್ಲಿ ಇದನ್ನು ಚೆನ್ನಾಗಿ ಕಾಯಿಸಿ ಒಂದು ಒಳ್ಳೆ ಹೈಜಿನ್ ಆಗಿರೋಂಥ ಒಂದು ಸ್ವೀಟ್ನೆಸ್ನ ನಮ್ಗೆ ಕೊಡೋವಂಥ ಒಂದು ಕೆಲಸನ ಇವ್ರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಿಂದ ಕೇರಾಮೃತ ಅವ್ರ ಕಡೆಯಿಂದ ತೆಂಗಿನ ಮೇನ್ ಅವರು ಕೋಕೋನಟ್ ಪ್ರಾಡಕ್ಟ್ಸ್ನೇ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಲೈಕ್ ಸೋಪು, ಶಾಂಪು, ಪೇಸ್ಟು, ಕಂಡೀಷ್ನರ್, ಈಚ್ ಆ್ಯಂಡ್ ಎವ್ರಿಥಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಬೆಲ್ಲ ಅಂತೂ ತುಂಬಾ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ಇದು ಬೆಲ್ಲನೇ ಅಲ್ಲ, ನಮ್ಮ ಬಾಡಿಗೆ ಇದು ಶುಗರ್ ಕಂಟೆಂಟ್ನ ಕೊಡೋದೇ ಇಲ್ಲ. ಸೊ ಇವ್ರಿಗೆ ಬೇಕಾದರೆ ನೀವು ಡೀಟೇಲ್ಸ್ನ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರ ಹತ್ರ ಬೇಕಾದ್ರೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಅವ್ರು ಕಾಲ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ಸ್ನ ಕೊಡ್ತಾರೆ, ಪ್ರಾಡಕ್ಟ್ನು ಸಹ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಈಗ ನೋಡಿ, ಹಾಲು ಕುದಿಯೋ ಟೈಮ್ಗೆ ನೀವು ಬೆಲ್ಲನ ಹಾಕ್ಕೊಳ್ಳಿ. ಸೊ ಅವರು ಎಲ್ಲ ಡೀಟೇಲ್ಸ್ನ ಕೊಡ್ತಾರೆ. ನೀವು ಅವ್ರನ್ನ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅದು ತೊಗೊಬೋದು. ಪ್ರಾಡಕ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟಾದಮೇಲೆ ಇದಕ್ಕೆ ನೀವು ಕಾಯಿ ತುರಿನ ಆ್ಯಡ್ ಮಾಡಬೇಕಾಗುತ್ತೆ. ಕಾಯಿ ತುರಿ ನೀವು ನುಣ್ಣಕ್ಕೆ ರುಬ್ಕೊಂಡು ಹಾಕ್ಕೊಬೇಕು. ಆಮೇಲೆ ಅದು ಹಾಕಿದ್ದಾದ್ಮೇಲೆ ಸ್ವಲ್ಪ ಸ್ವೀಟ್ನೆಸ್ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಆ ಒಂದು ಕೇರಾಮೃತ ಅವ್ರದ್ದು ಈ ಬೆಲ್ಲನ ಹಾಕ್ಕೊಂಡ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಸ್ವೀಟ್ನೆಸ್ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಆ ಮನೇಲಿ ಅದನ್ನೇ ಸಹ ಯೂಸ್ ಮಾಡೋದು. ನೋಡಿ, ಚೆನ್ನಾಗಿ ಹಾಲು ಕುದ್ದಾದ್ಮೇಲೆ ಕೊಬ್ಬರಿ ಹಾಕ್ಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ರವೆನ ಹಾಕ್ಕೊಬೇಕು. ಸೊ ಇಷ್ಟಕ್ಕೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಸೊ ಅದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಒಂದು 2-3 ಮಿನಿಟ್ಸ್ ಆದಮೇಲೆ ನೀವು ಓಪನ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ನಿಜ ಹೇಳ್ತಾ ಇದ್ದೀನಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಈ ಒಂದು ರವೆಯಲ್ಲಿ ಮಾಡಿರೋಂಥ ಒಂದು ಸ್ವೀಟು. ಸೊ ಕೊಬ್ಬರಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡು ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಸೊ ಆ್ಯಕ್ಚುಲಿ ನಾನು ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇನ್ ಕೇಸ್ ಅದು ಚೆನ್ನಾಗಿ ಬಂತು ಅಂದರೆ ಅದನ್ನು ನಿಮ್ಮ ಜೊತೆ ಸಹ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದೇ ಥರ ಒಳ್ಳೆ ರೆಸಿಪೀಸ್ಗೆ, ಹೊಸ ನ್ಯೂ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹೊಸ ರುಚಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಜೊತೆಗೆ ನಿಮ್ಮ ಫ್ಯಾಮಿಲಿಗೂ ಸಹ ತಿಳಿಸ್ಕೊಡ್ತೀನಿ. ಸೊ ನೀವು ಮಿಸ್ ಮಾಡದೆ ಹೊಸ ರೆಸಿಪೀಸ್ನ ಕಲ್ಕೊಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ, ಚೆನ್ನಾಗಿ ಬಂದಿದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್.